ನಿಜವಾದ ಹಬ್ಬ ಯಾವಾಗ ಗೊತ್ತಾ ಪ್ರಿಯರ ದೇವ್ರ ಮಕ್ಕಳಿರ, ನಾವು ದೇವರಲ್ಲಿ ಇದ್ದಾಗ, ದೇವರ ಕಾರ್ಯಕ್ರಮದಲ್ಲಿ ಇದ್ದಾಗ ಪ್ರಿಯರೇ, ದೇವರ ಸೇವೆಯಲ್ಲಿ ಇದ್ದಾಗ ಪ್ರಿಯರೇ, ದೇವರನ್ನು ಘನಪಡಿಸುವಾಗ, ದೇವರನ್ನು ಕೊಂಡಾಡುವಾಗ, ದೇವರ ವಾಕ್ಯಗಳನ್ನು ಓದುವಾಗ, ದೇವರ ಸೇವೆ ಮಾಡುವಾಗ, ದೇವರ ಸುವಾರ್ತೆ ಸಾರುವಾಗ ಅದು ನಿಜವಾದ ಹಬ್ಬ ಪ್ರಿಯರೇ. ಅಂಥ ಹಬ್ಬವನ್ನು ಬಿಟ್ಟು ನಾವು ವರ್ಷಕ್ಕೊಂದು ಸಾರಿ ಮಾಡಿಕೊಂಡು ಖುಷಿ ಪಡ್ತಾ ಇದ್ದೀವಿ, ವರ್ಷಕ್ಕೊಂದು ಸಾರಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಯಲ್ಲಿ ಏನಿದೆ? ಡ್ಯಾನ್ಸ್ಗಳಿದೆ. ಈ ಆಚರಣೆಯಲ್ಲಿ ಏನಿದೆ? ಸ್ಟಾರ್ಗಳಿವೆ. ಈ ಆಚಾರದಲ್ಲಿ ಏನಿದೆ? ಕ್ರಿಸ್ಮಸ್ ತಾತ ಇದ್ದಾರೆ. ಈ ಆಚಾರದಲ್ಲಿ ಏನಿದೆ? ಕ್ರಿಸ್ಮಸ್ ಕೇಕ್ ಇದೆ. ಈ ಆಚಾರದಲ್ಲಿ ಏನಿದೆ? ಕ್ರಿಸ್ಮಸ್ ಟ್ರೀ ಇದೆ. ದೇವ್ರು ಮೆಚ್ಚುವಂಥದ್ದು ಏನಾದರೂ ಇದೆಯಾ? ಕ್ರಿಸ್ಮಸ್ ಟ್ರೀ ಯಾಕಪ್ಪ? ನೀನು ಸಂತೋಷ ಪಡೋದಕ್ಕೆ. ಕ್ರಿಸ್ಮಸ್ ಕೇಕ್ ಯಾಕಪ್ಪ? ನೀನು ತಿನ್ನೋದಕ್ಕೆ. ಕ್ರಿಸ್ಮಸ್ ತಾತ ಯಾಕಪ್ಪ? ನೀನು ಸಂತೋಷ ಪಡೋದಕ್ಕೆ. ಕ್ರಿಸ್ಮಸ್ ಸ್ಟಾರ್ ಯಾಕಪ್ಪ? ಅದು ಕೂಡ ನೀನು ನೋಡಿ ಸಂತೋಷ ಪಡೋದಕ್ಕೆ. ನೀನು ನಿಜವಾಗ್ಲೂ ಸ್ಟಾರ್ ಆಗಿರಬೇಕು. ನೀನು ನಿಜವಾಗ್ಲೂ ನಕ್ಷತ್ರದ ಹಾಗೆ ನೀನು ಬೆಳಗಬೇಕು. ನೀನು ನಿಜವಾಗ್ಲೂ ಲೋಕಕ್ಕೆ ಬೆಳಕಾಗಿ ಕಾಣಬೇಕು. ನೀನು ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಸಮಾಜದಲ್ಲಿ ಹೋಗಬೇಕು. ಸಮಾಜದಲ್ಲಿ ದೇವರ ಪ್ರೀತಿಯನ್ನು ಸಾರಬೇಕು, ದೇವರ ಜ್ಞಾನವನ್ನು ಸಾರಬೇಕು. ಆವಾಗ ದೇವರಿಗೆ ಸಂತೋಷ ಆಗುತ್ತೆ, ನಿನಗೆ ಸಂತೋಷವಾಗುತ್ತೆ. ಅದನ್ನು ಬಿಟ್ಟು ತಾತ್ಕಾಲಿಕವಾದಂಥ ಸಂತೋಷ ಪಡ್ತಾ ಇದೆ.